ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಮಂಗಳವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮುಡಾ ಹಗರಣದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರ ನೇರ ಕೈವಾಡಿದೆ ಅಂತ ಕಳೆದ ಒಂದು ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ. ಹೈಕೋರ್ಟ್ಗೆ ಹೋಗಿ ನ್ಯಾಯ ಕೇಳುವಂಥ ಕೆಲಸ ಸಿದ್ದರಾಮಯ್ಯಜಿ ಅವರು ಮಾಡಿದರು. ಅವರು ಸ್ವಂತ ಒಬ್ಬರು ವಕೀಲರು ಕೂಡ. ಆದರೆ ಹೈಕೋರ್ಟ್ದಲ್ಲಿ ಅವರ ಪಿಟಿಷನ ರಿಜೆಕ್ಟ್ ಮಾಡುವಂಥ ಕೆಲಸ ಹೈಕೋರ್ಟ್ ಮಾಡಿದೆ. ಸಂವಿಧಾನಕ್ಕೆ ಗೌರವ ಕೊಡಬೇಕು, ಸಂವಿಧಾನ ಪ್ರಕಾರ ನಡ್ಕೋಬೇಕು ಅಂತ ನಮ್ಮ ಭಾರತದ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಕೆಲಸ ಮಾಡ್ತಾಯಿದೆ. ಅದಕ್ಕೆ ಸಂವಿಧಾನಕ್ಕೆ ಗೌರವ ಕೊಟ್ಟ ಸಿದ್ದರಾಮಯ್ಯಜಿ ಅವರಿಗೆ ರಾಜೀನಾಮೆ ಕೊಡಬೇಕಂತ ನಾವು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಮತ್ತು ಮಹಾನಗರ ಜಿಲ್ಲೆ ಕಾರ್ಯಕರ್ತರ ಹೋರಾಟ ಮುಖಾಂತರ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಅವ್ರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಬಡವರ ಮೇಲೆ ಅನ್ಯಾಯ ಮಾಡುವಂಥ ಕೆಲಸ ಮುಖ್ಯಮಂತ್ರಿ ಅವರಿಗೆ ಶೋಭೆ ತರೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ಅವರೇ, ನೀವು ಈ ಹಗರಣದಲ್ಲಿ ಇಲ್ಲಾಗಿದ್ರೆ ತನಿಖೆ ಮುಖಾಂತರ ನಿರ್ದೋಷ ಸಾಬೀತು ಮಾಡಿಕೊಂಡ ತಾವು ಮತ್ತೆ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ನಮಗೇನೂ ಅಭ್ಯಂತರ ಇಲ್ಲ. ಆದ್ರೆ ಹೈಕೋರ್ಟ್ ಮೆಟ್ಲೇರಿನಂಥವ್ರು ನೀವು ಹೈಕೋರ್ಟನ್ನು ಕೂಡ ಈಗ ನಿಮ್ಮ ಮನವಿ ರಿಜೆಕ್ಟ್ ಮಾಡಿ ರಾಜ್ಯಪಾಲರದ ತೀರ್ಮಾನ ಸರಿ ಅಂತ ಹೇಳಿದ ಮೇಲೆ ತಾವು ಸ್ವಲ್ಪನೂ ನಿಮಗೆ ಅದ್ರ ಬಗ್ಗೆ ಗೌರವ ಇದ್ರೆ ಭಾಳ ದೊಡ್ಡ ಭಾಷಣ ಮಾಡ್ತೀರಿ ಸಂವಿಧಾನ ಬಗ್ಗೆ ಮತ್ತು ಹಿಂದುಳಿದ ವರ್ಗದ ಬಗ್ಗೆ. ಅದಕ್ಕೆ ಅವರು ಎಲ್ಲರ ಬಗ್ಗೆ ಚಿಂತೆ ಇದ್ರೆ ಒಬ್ಬ ನಾಡಿನ ಮುಖ್ಯಮಂತ್ರಿಯಾಗಿ ನಾ ಇಂಥ ಒಂದು ಹಗರಣದಲ್ಲಿ ಕೈ ಸಿಕ್ಕೊಂಡಿದ್ದೇನೆ, ನಾ ಸರಿಯಾಗಿ ಹೊರಗೆ ಬರ್ತಾನೆ ಅಂತ ತಿಳ್ಕೊಂಡು ಆ ತನಿಖೆಗೆ ಎದುರಿಸ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾಯಿದೆ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಅರ್ಜಿ ವಜಾ ಆಗಿದೆ. ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಬಡವರ ಸೈಟ್ ನುಂಗಿದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕೆಂದು ಘೋಷಣೆ ಕೂಗಿದೆ. ಅತಿ ದೊಡ್ಡ ಡಿಸಿಷನ್ನು ಆನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅವರು ತಗೊಂಡವರು. ವಿಶೇಷವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಭ್ರಷ್ಟಾಚಾರದೊಳಗೆ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಸನ್ಮಾನ್ಯ ಆನರೇಬಲ್ ಗವರ್ನರ್ ಅವರು ಇದು ತನಿಖೆ ಆಗಬೇಕಂತ ಆರ್ಡರ್ ಆದಮೇಲೆ ಆ ಭ್ರಷ್ಟಾಚಾರ ನಾವು ಮಾಡಿಲ್ಲ, ಅದಕ್ಕೆ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ನಾಗ ಯಾಚಿಕೆ ದಾಖಲು ಮಾಡಿ ಅದರ ಬಗ್ಗೆ ವಿಚಾರಣೆ ಆದಮೇಲೆ ಇವತ್ತು ಆನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕನವರು ಗವರ್ನರ್ ಅವರು ಮಾಡಿದ ಆದೇಶವನ್ನು ಕರೆಕ್ಟ್ ಅದ, ಈ ಚೌಕಸಿ ಆಗಬೇಕು, ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಅಂತ ಹೇಳ್ಕೊಂಡು ಈ ಎನ್ಕ್ವೈರಿ ಆಗಬೇಕು ಮತ್ತು ಸನ್ಮಾನ್ಯ ಗವರ್ನರ್ ಅವರ ಆದೇಶವನ್ನು ಅಪೇಲ್ ಹೇಳಿ ಆ ಚೌಕಸಿ ಆಗಬೇಕಂತ ಆದೇಶ ಮಾಡಿದ್ದಾರೆ. ನಾವು ಒತ್ತಾಯ ಮಾಡ್ತೀವಿ ಏನಂದರೆ ಇಮಿಡಿಯೇಟ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಯಾಕೆ ಕೊಡಬೇಕಂದ್ರೆ ಅವರು ಮನೆಯವರು ಅದ್ರ ಇನ್ವಾಲ್ವ್ ಆಗಿದ್ದರು. ನೀವು ಮುಖ್ಯಮಂತ್ರಿ ಇದ್ದಾಗ ಈ ಚೌಕಸಿಯನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪರಂಪರೆಯನುಸಾರ ನಿಕ್ಷೇಪವಾಗಿ ಚೌಕಸಿ ಆಗಿದ್ಮೇಲೆ ತಕ್ಷಣವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ.